ನಿಮ್ಮ ಇವಾಗ ನಿರ್ಧಾರ ಏನು ಸರ್ ಅಂತ? ಮೇಡಮ್ ಈಗ ಮಾತಾಡಿರೋ ಪ್ರಕಾರ ಅದೇ ಈಗ ಜಸ್ಟ್ ನಾವು ಕಾನ್ವರ್ಸೇಷನ್ ಮಾಡ್ಕೊಂಡಿರೋ ಪ್ರಕಾರ ನಾನು ಚಂದನ್ ಶೆಟ್ಟಿ ಅವರು ಅವ್ರು ರೆಡಿ ಇದ್ದಾರಂತೆ ಕಾನೂರು ಒಳಗೆ. ಅವ್ರು ರೆಡಿ ಇದ್ಮೇಲೆ ನಾವು ಮಾಡಲೇಬೇಕು ಮೇಡಮ್. ಕಾಪಿರೈಟ್ಸ್ ಹಾಕೋದು ರೆಡಿ ಇದ್ದೀನಿ ನಾನು. ಯಾಕಂದ್ರೆ ನನ್ನ ಸಾಂಗು ಎಲ್ಲದಕ್ಕೆ ಹೆಚ್ಚಾಗಿ ಅವರು ಹೆಸರು ಮಾಡಿದ್ದಾರೆ. ಅವರೆಲ್ಲ ಒಂದು ಕಡೆ ಹೇಳ್ತಾರೆ ಇದನ್ನ ಉಪಯೋಗಿಸ್ಕೊಂಡು ಇವರು ಯುವರಾಜ್ ಅವರು ಔಟ್ ಸಾಂಗ್ನ ತೊಗೊಂಡೋಗಿ ನೋಡ್ತಾರೆ ಅಂತ ಹೇಳ್ತಾರೆ. ಆಲ್ರೆಡಿ ನಾನು ಪಬ್ಲಿಕ್ ಫಿಗರ್ ಮೇಡಮ್. ನಾನು ಆ್ಯಕ್ಚುಲಿ ಎಲ್ಲ ಕಡೆ ಈವೆಂಟ್ಸ್ ಮಾಡೋದ್ರೆ ನನಗೂ ಅವ್ರು ಹೆಂಗೆ ಕರೀತಾರೆ ಸೆಲೆಬ್ರಿಟಿ ಥರ ನನಗೂ ಈವೆಂಟ್ಸ್ಗೆಲ್ಲ ಕರೀತಾ ಇರ್ತಾರೆ, ಹೋಗ್ತಾ ಇರ್ತೀನಿ. ಚಂದನ್ ಶೆಟ್ಟಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಅವ್ರಿಗೆಲ್ಲ ಗೊತ್ತಿದೆ. ಆಮೇಲೆ ಎಲ್ಲದಕ್ಕೆ ಹೆಚ್ಚಾಗಿ ಈಗ ಅವ್ರು ಮಾಡಿರೋದು ತಪ್ಪಿದೆ ಮೇಡಮ್, 100% ತಪ್ಪಿದೆ. ನಾನು ಕಾನೂರು ಹೋರಾಟ ಮೊರೆ ಹೋಗಬೇಕು ಅಂತ 100% ಇದೆ. ನಮ್ಮ ಚಾನಲ್ ಅವ್ರು ನನ್ನ ಸಾಂಗ್ ಏನು ನಾನು ರಿಲೀಸ್ ಮಾಡಿದ್ವೋ ಅವ್ರು ರೆಡಿ ಇದ್ದಾರೆ ನನ್ನ ಜೊತೆ ಎಲ್ಲ ನನಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಮೇಡಮ್. ಸೊ ಇವಾಗ ನಿಮ್ಮ ಜೊತೆ ಇನ್ನೊಬ್ರದ್ದು BGM ಕೂಡ ಅದರಲ್ಲಿ ಕಾಪಿರೈಟ್ ಮಾಡಿದ್ದಾರೆ ಅಂತ ಹೇಳಿದ್ದೀರಾ ನೀವು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಮೇಡಮ್, ಅದು ಅವ್ರು ಬರಬೇಕು. ನನಗೆ ಕಳಿಸಿದ್ದಾರೆ ಅವರು. ಅವ್ರು ಹೆಸರಳಕ್ಕೆ ಇಷ್ಟಪಡಲ್ಲ. ಇಲ್ಲ ದೊಡ್ಡದಾರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅವ್ರು ನಾನು ಕಾಲ್ ಮಾಡಿ ಸರ್ ನಿಮಗೆ ಒಂದು ವೀಡಿಯೋ ಕಳಿಸಿದ್ದೀನಿ ನೋಡಿ, ನಾನು ನಿಮಗೆ ವೀಡಿಯೋ ಕಳಿಸ್ಬಿಟ್ಟು ಈ ಥರ ಇದೆ ಅಂತ ಕೇಳಿದಾಗ ಅದು ಚೆಕ್ ಮಾಡಿದಾಗ ಕಾಟನ್ ಕ್ಯಾಂಡಿದ್ದೇನೆ. ಚೆಕ್ ಮಾಡಿದಾಗ ಸೇಮ್ ನೋಟ್ ಚೇಂಜ್ ಇದೆ ಅಷ್ಟೇ, ನೋಟ್ ಒಂದು ಚೇಂಜ್ ಇದೆ ಅಷ್ಟೇ ಹೊರತು ಸೇಮ್ ಮ್ಯೂಸಿಕ್ ಇದಾಗಿದೆ ಮೇಡಮ್, ಬೇರೆಯವ್ರದ್ದು. ಬಟ್ ನನಗೆ ಅದು ನನಗೆ ಇದಿಲ್ಲ ಮೇಡಮ್, ಯಾಕಂದ್ರೆ ಅವ್ರು ಕೇಳಿರೋದಷ್ಟೇ, ಅದು ಕೇಳಿದಾಗಷ್ಟೇ. ಬಟ್ ನನಗೂ ಅದು ಸಂಬಂಧ ಇಲ್ಲ. ಆ ಥರ ಅಂತ ಬಂದಾಗ ಅವ್ರನ್ನ ಕಳಿಸ್ತಾ ಮಾತಾಡ್ಕೊಳ್ಳೋಣ ಮೇಡಮ್. ಈಗ ನಿಮ್ಮ ಒಂದು ಸಾಂಗ್ನ ಬೇರೆಯವರು ಕಾಪಿರೈಟ್ ಮಾಡ್ಕೊಳ್ತಾರೆ ಅಂದರೆ ಟ್ಯೂನು ತಗೊಂಡಿದ್ದಾರೆ ಅಂತ ಅಂದಾಗ ನಿಮ್ಗೆ ಎಷ್ಟು ಬೇಜಾರಾಯಿತು? ಸೊ ನಿಮ್ಮ ಶ್ರಮ ಎಷ್ಟಿದೆ? ಬಿಕಾಸ್ 6 ವರ್ಷಗಳಿಂದನೇ ನೀವು ಮಾಡಿದ್ರಿ ಆ ಸಾಂಗ್ನ. ನಾನು ಖಂಡಿತವಾಗ್ಲೂ ಮೇಡಮ್ ಹೇಳ್ತೀನಿ, ನಾನು ತುಂಬ ಕಷ್ಟದಿಂದಲೇ ಬೆಳೆದು ಬಂದಿದ್ದು. ನಾನು ಆರ್ಕೆಸ್ಟ್ರಾ ಸಿಂಗರ್ ಆಗಿಬಿಟ್ಟು ನನಗೂ ಬೆಳಿಬೇಕು ಅನ್ನೋದು ನನಗಿತ್ತು. ನನಗೆ ಇವ್ರುಗಳೆಲ್ಲ ಆಲ್ಬಮ್ ಸಾಂಗಲ್ಲಿ ಕೇಳಿದ್ದೀನಿ, ಚಂದನ್ ಶೆಟ್ಟಿ ಅವ್ರದ್ದು ಆಲ್ಬಮ್ಗಳ ಸಾಂಗ್ ಕೇಳಿ ಕೆಲವು ಸುಮಾರು ಆಲ್ಬಮ್ಸ್ ಆಗಿ ನನಗೂ ಮಾಡಬೇಕು ಅನಿಸ್ದಾಗ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದರೆ 10,000 ಪೇಮೆಂಟ್ ಕೊಟ್ಟರೆ ಅದ್ರಲ್ಲಿ 1,000 ರೂಪಾಯಿ ಉಂಡಿಗೆ ಹಾಕೋದು, ಆ ಥರ ಕೂಡಾಕಿ 10 ಲಕ್ಷ ಹಾಕಿ ಮತ್ತೆ 2 ಲಕ್ಷ ಕೈಯಿಂದ ಹಾಕೊಂಡು 12 ಲಕ್ಷ ಸಾಂಗು ಖರ್ಚು ಮಾಡಿದ್ದೀನಿ ನಾನು. ಅದಕ್ಕೆ ನನ್ನ ವೈಬುಲ್ ಸಾಂಗ್ ತುಂಬ ಕಷ್ಟ ಬೇಜಾರಾಗುತ್ತೆ ಮೇಡಮ್. ಯಾಕಂದರೆ ನಾವು ಬರೋ ಸಾಲ ಇಸ್ಕೊಂಡಿಲ್ಲ ಎಂಥದಿಲ್ಲ, ನಾನೇ ಕಷ್ಟ ಬಿದ್ದು 10 ವರ್ಷದಿಂದ ಕೂಡಾಕಿ ದುಡ್ಡು ನಾನು ಸಾಂಗ್ ಮಾಡಿಬಿಟ್ಟು ಇನ್ನೊಬ್ಬ ಕದೀತಾನಂದರೆ ಮೇಡಮ್ ತುಂಬ ಬೇಜಾರಾಗೇ ಆಗುತ್ತೆ ಮೇಡಮ್ ಅಲ್ವಾ? ಖಂಡಿತವಾಗ್ಲೂ ತುಂಬ ಬೇಜಾರಾಗಿದೆ ಇದಕ್ಕೆ ನನಗೆ.